ಹಾಯ್ ಹಲೋ ನಮಸ್ಕಾರ. ಈ ಖರಾಬ್ ಫಿಗರ್ನೆಲ್ಲೋ ನೋಡಿದ್ದೀನಲ್ಲ. ಸೊ ಇವತ್ತಿನ ಲಾಗ್ನ ನಾವು ಇಲ್ಲಿ ಬ್ರೋ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸೇಲಮಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಒಂದು ಟ್ರಿಪ್ ಬಂದಿದ್ದೀವಿ. ನಾವು ಇವಾಗ ಇಲ್ಲಿಂದ ಏರ್ಕಾಡ್ಗೆ ಹೋಗ್ತೀವಿ. ನಾನು ಬೆಂಗಳೂರಿಂದ ಸೇಲಂಗೆ ಬಂದಿದ್ದೀನಿ, ನೀನು ಚೆನ್ನೈಯಿಂದ ಸೇಲಂಗೆ ಬಂದಿದ್ದಾನೆ. ಸೊ ನಾವು ಇದು ಇಬ್ಬರು ಇಲ್ಲಿ ಮೀಟಪ್ ಆಗಿದ್ದೀವಿ. ಸೊ ಇಲ್ಲಿಂದ ಏರ್ಕಾಡ್ಗೆ ಹೋಗ್ತೀವಿ. ಸೊ ನಮ್ಮದು ಏರ್ಕಾಡ್ ಕಂಪ್ಲೀಟ್ ಟ್ರಿಪ್ನ ನಿಮ್ಗೆ ತೋರಿಸ್ತೀವಿ. ಸೊ ಫಸ್ಟ್ ಇವಾಗ ಇಲ್ಲಿ ಒಂದು ಬಸ್ ಸ್ಟಾಪಲ್ಲಿ ಒಂದು ಕುತ್ತು ಪರೋಟ ಆರ್ಡರ್ ಮಾಡಿದ್ದೀವಿ. ಬಿಕಾಸ್ ತಮಿಳ್ನಾಡು ಇಸ್ ಫೇಮಸ್ ಫಾರ್ ಕುತ್ತು ಪರೋಟ ಅಲ್ಲ, ಅದಕ್ಕೆ ಒಂದು ಕುತ್ತು ಪರೋಟ ತಿಂದ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 2:30 2:40. ಸೊ ಬೆಳಗಿನ ಜಾವ 2:40 ಬಂದಿದ್ದೀವಿ. ಇವಾಗ ಇಲ್ಲಿಂದ ಇನ್ನೇನು ಮಾಡೋದಾಗ ಗೊತ್ತಿಲ್ಲ, ಇನ್ನು ಯಾವುದು ಓಪನ್ ಆಗಿರಲ್ಲ. ಸೊ ಈಗ ತಿಂದ್ಕೊಂಡು ಡಿಸೈಡ್ ಮಾಡ್ತೀವಿ. ಕುತ್ತು ಪರೋಟ ಬಂತು. ನಾವು ಇವಾಗ ಯಾವುದು ಬರೋದು ಮಂಜೈ ಅಂತ ಮಂಜು ಕೋಟ್ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಯಾವ ಇವೆಲ್ಲ? ಮಂಜು ಕುಟ್ಟೈ. ಸೊ ಅದೊಂದು ಸನ್ರೈಸ್ ಪಾಯಿಂಟು. ಸೊ ಅಲ್ಲಿ ಹೋಗ್ತಾ ಇದೀವಿ. ಇಲ್ಲಿಂದ ಇನ್ನೊಂದು 15 ಕಿಲೋಮೀಟರ್ ಇದೆ. ಫುಲ್ಲು ಗಾರ್ಡ್ ಸೆಕ್ಷನ್ಸು. ಇದು ಸಖತ್ತಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತ ಫುಲ್ಲು ಕ್ಲೌಡಲ್ಲಿ ಕವರ್ ಆಗೋಗಿದೆ. ಈಗ ಜಸ್ಟ್ ಫುಲ್ ಲೈಟ್ಸ್, ಸಿಟಿ ಲೈಟ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಇವಾಗ ಒಂದು 10 ಸೆಕೆಂಡ್ ಮುಂಚೆ ನಾನು ನಿಮ್ಗೆ ತೋರಿಸೋಂಥ ವಿಡಿಯೋ ಮಾಡಿದೆ. ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಫುಲ್ ಸಿಟಿ ಕಾಣಿಸ್ತಾ ಇತ್ತು. ಇವಾಗ ನೋಡಿದ್ರೆ ಏನು ಕಾಣಿಸ್ತಾನೆ ಇಲ್ಲ. ಫುಲ್ ಕ್ಲೌಡು, ಗಾಡಿಗಳೆಲ್ಲ ಹೋಗ್ತಾ ಇದೆ. ಫುಲ್ ಹೇರ್ ಪಿನ್ ಬೆಂಡ್ 20 ಇದೆ ಅಂತೆ. ಹೇರ್ ಪಿನ್ ಬೆಂಡು ನಮ್ಮ ಆಗುಂಬೆಯಲ್ಲಿ 13 ಅಷ್ಟೇ ಇದೆ ಅನ್ಸುತ್ತೆ. ಇಲ್ಲಿ 20 ಇದೆ. ಈಗ ನಾವು 9th ಹೇರ್ ಪಿನ್ ಬೆಂಡ್ ಅಲ್ಲಿ ಇದೀವಿ. 9th ಹೇರ್ ಪಿನ್ ಬೆಂಡ್ ಸಾಕು. ಓಕೆ ಗೈಸ್, ನಾವು ಇವಾಗ ನಿಮ್ಗಿನ್ನ ಸನ್ರೈಸ್ ವ್ಯೂ ಪಾಯಿಂಟಿಗೆ ಹೋದಾದ್ಮೇಲೆ ಸಿಗ್ತೀವಿ. ಅಲ್ಲಿ ತನಕ ನಿಮ್ಗೊಂದು ವ್ಯೂ ಹಾಕ್ತೀನಿ ನೋಡಿ. ಇವಾಗ ಬಂದಿರೋದು ಮಂಜು ಕುಟ್ಟೈ ಬೆಟ್ಟಕ್ಕೆ, ಸನ್ರೈಸ್ ವ್ಯೂ ಪಾಯಿಂಟ್. ಸೊ ನಿಮ್ಗೆ ಕಾಣಿಸ್ಬೋದು ಇಲ್ಲಿ ಸುತ್ತ ಬೆಟ್ಟ. ಸೊ ಸನ್ರೈಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಸನ್ರೈಸ್ ಇರೋದು 5:56 ಗಂಟೆ. ಇವಾಗ ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದೀವಿ. ನಾನು 5 ನಿಮಿಷ ಸನ್ರೈಸ್ ಆಗುತ್ತೆ. ಸೊ ನಿಮಗೆ ಸನ್ರೈಸ್ ವ್ಯೂ ತೋರಿಸ್ತೀನಿ. ಹಂಗಿದೆ ಬ್ರೋ ಪ್ಲೇಸು. ಕ್ರೇಜಿ ಆಗಿದೆ ಮಾತ್ರ. ಸ್ವರ್ಗ ಥರ ಇದೆ. ಹಾಯ್ ಕುಚ್ಚಿತ್ತಲ್ಲ, ಜಸ್ಟ್ ಮಿಸ್ ಬ್ರೋ. ಹೋಲ್ಗಿಲ್ಲ ಆಯ್ತಾ? ಇಲ್ಲಲ್ಲ, ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ಬ್ರೋ. ಬಾಯ್ ಹಾಕಿತ್ತು ಬ್ರೋ ಅದು. ಮಾತಾಡ್ಸಕ್ಕೆ ಬಂದ್ರೆ ಕಚ್ಚೆ ಇದು. ಓಯ್ ಅದು ನಾನು ಬರಲ್ಲ ನೀನ್ ಬರಲ್ಲ ಅಂತ, ಯಾರು ಹೋಗ್ಲಿ ಅಂತ ಡಿಸೈಡ್ ಮಾಡ್ತಿದ್ದೆ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನೀನು ಅದೇ ಹಿಡ್ಕೊ, ಇದನ್ನ ಹಿಡ್ಕೊಂತೀನಿ ಬ್ರೋ. ಇಲ್ಲ ಮದರ್ ಅಂಡ್ ಚೈಲ್ಡ್ ಗಾಯ್ಸ್. ವೆದರ್ ಮಾತ್ರ ಸಖತ್ತಾಗಿದೆ. ಅಲ್ಲಿ ನೋಡಿ ಕ್ಲೌಡ್ಸ್ ಎಲ್ಲ. ಇಬ್ರು ಇದ್ರಲ್ಲಿ ಹೆಂಗೆ ಬರ್ತೀವಿ ನೋಡಿ, ನೋಡು. ಕ್ರೇಜಿ ಕ್ಲೌಡ್ಸು. ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಬಟ್ ಅಲ್ಲಿ ಫುಲ್ ಮೋಡಗಳು ಕವರ್ ಆಗಿದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಸಣ್ಣ ಮೇಲ್ಗಡೆ ಬಂದರೆ ಕಾಣಿಸುತ್ತೆ. ಅಣ್ಣ ಸೆಲ್ಫಿ ತಗೊತಾ ಇದ್ದಾನೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸಿಯರ್
ಸಖತ್ ಕೋಲ್ಡ್ ಇದೆ ಟೆಂಪ್ರೇಚರ್ ಮಾತ್ರ. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ ಹೊಟ್ಟೆಗೆ ಬೀಳಲಿ ಅಂತ ಮ್ಯಾಗಿ ತಿಂತಾ ಇದ್ದೀವಿ. ಸೊ ಈ ಬಿಸಿ ಬಿಸಿ ಹೊಟ್ಟೆಗೆ ಬೀಳ್ತಾ ಇದ್ರೆ ಚೆನ್ನಾಗಿದೆ, ಸಖತ್ತಾಗಿದೆ. ಖಾಲಿ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಯಾವ್ದು? ಕಿಳಿಯೂರು ಫಾಲ್ಸ್. ಕಿಳಿಯೂರು ಫಾಲ್ಸ್ ಅಲ್ಲ, ಲೇಕ್ ಹೆಸರೇನು? ಏರ್ಕಾಡ್ ಲೇಕ್. ಏರ್ಕಾಡ್ ಲೇಕ್. ನೆಕ್ಸ್ಟ್ ಲೊಕೇಶನ್ ಈಸ್ ಏರ್ಕಾಡ್ ಲೇಕ್. ಇವತ್ತು ನಮ್ಗೊಂದು ದೊಡ್ಡ ಮೋಸ ಆಗೋಗಿದೆ. ಸಮಾಧಾನ ಮಾಡ್ಕೊಳ್ಳಿ. ಅದೇನಂತ ಹೇಳಿದ್ರೆ, ನಾವು ಇಲ್ಲಿ ಏರ್ಕಾಡಿಗೆ ಬರೋಕ್ಕಿಂತ ಒಂದು 2 ದಿನ ಮುಂಚೆನೇ ಒಂದು ರೆಸಾರ್ಟಲ್ಲಿ ಸ್ಟೇ ಬುಕ್ ಮಾಡಿದ್ವಿ ಇಬ್ಬರಿಗೆ. ಬಟ್ ಅವರು ಇವತ್ತು ನೋಡಿದ್ರೆ ಅಲ್ಲಿ ಲೊಕೇಶನ್ಗೆ ಹೋದರೆ ಅಲ್ಲಿ ಸ್ಟೇನೇ ಇಲ್ಲ. ಅಲ್ಲಿ ಯಾರು ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಅಲ್ಲೊಂದು ಆ ಪ್ಲೇಸಲ್ಲಿ ಲೊಕೇಶನ್ಗೆ ಹೋಗಿರೋ ಪ್ಲೇಸಲ್ಲಿ ಒಂದು ರೆಸಾರ್ಟೇ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸೊ ಪುಣ್ಯಕ್ಕೆ ನಾವು ಪೇ ಮಾಡಿಲ್ಲ. ಲ್ಯಾಟ್ರಿ. ಸೊ ಪೇ ಅಟ್ ದ ಹೋಟೆಲ್ ಆಪ್ಷನ್ ಇತ್ತು, ಅದನ್ನ ಕ್ಲಿಕ್ ಮಾಡಿದ್ವಿ. ಹಾಗಾಗಿ ನಮ್ಮ ದುಡ್ಡು ಉಳ್ಕೊಂಡಿದೆ. ಸೊ ಅದಕ್ಕೆ ಅಲ್ಲಿಂದ ಇವಾಗ ನಾವು ಸೀದಾ ಅಲ್ಲಿ ಯಾರೋ ಒಬ್ಬರು ಬ್ರೋಕರ್ ಥ್ರೂ ನಾವು ಇನ್ನೊಂದು ರೆಸಾರ್ಟಿಗೆ ಬಂದ್ವಿ. ಸೊ ಅದಕ್ಕೆ ನೀವು ಇಲ್ಲಿಗೆ ಹೋಗಂಗಿದ್ರು ಒಂದು ಸಲ ಫಸ್ಟ್ ಲೊಕೇಶನ್ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಲೊಕೇಶನ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬುಕ್ ಮಾಡಿ. ಸೊ ಯಾವತ್ತು ಸುಮ್ಮನೆ ಅಗೋಡ booking.com ಯಾವುದು ನೋಡಿಕೊಂಡು ಸುಮ್ಮನೆ ಬ್ಲೈಂಡಾಗಿ ಅದನ್ನ ಬುಕ್ ಮಾಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಇದು ಪೇ ಅಂತೂ ಮಾಡೋಕ್ಕೆ ಹೋಗಬೇಡಿ, ವೆರಿಫೈ ಮಾಡಿದೆ. ಸೊ ನಾವು ಪೇ ಮಾಡಿರಲಿಲ್ಲ. ಸೊ ನಮ್ಮ ದುಡ್ಡಂತೂ ಸೇಫು, ಬಟ್ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಷ್ಟೇ. ಸೊ ನಾವಿವಾಗಿರೋದು SVP ರೆಸಾರ್ಟ್. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಇವಾಗ ಆವಾಗಲೇ ಇಲ್ಲಿಗೆ ಹೋಗಬೇಕಿತ್ತು, ಲೇಕ್ಗೆ ಹೋಗೋಕ್ಕಾಗಿಲ್ಲ. ಇನ್ನೊಂದು ಅರ್ಧ ಗಂಟೆ ಲೇಕ್ಗೆ ಹೋಗ್ತೀವಿ. ಲೇಕ್ ಆದಮೇಲೆ ಕಿಳಿಯೂರು ಫಾಲ್ಸ್ಗೆ ಹೋಗ್ತೀವಿ. ನಾವು ರೂಮು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಬಂದಿರೋದು ಏರ್ಕಾಡ್ ಲೇಕ್ಗೆ. ಸೊ ಏರ್ಕಾಡ್ ಲೇಕಲ್ಲಿ ಎಂಟ್ರಿ ಫೀಸ್ 10 ರೂಪಾಯಿ ಪರ್ ಹೆಡ್ ತೊಗೊತಾರೆ. ಸೊ ಇಲ್ಲಿ ಕಾಣಿಸ್ಬೋದು, ಇದೇ ಏರ್ಕಾಡ್ ಲೇಕ್. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಇದೆ. ಸೊ ಸ್ಪೀಡ್ ಬೋಟಿಂಗ್ ಇದೆ, ರೋ ಬೋಟಿಂಗ್ ಇದೆ, ಪೆಡಲ್ ಬೋಟಿಂಗ್ ಇದೆ. ಸೊ ನಾವು ಯಾವುದು ಬ್ರೋ ಪೆಡಲ್ ಬೋಟಿಂಗ್ ಪೆಡಲ್ ಬೋಟಿಂಗ್ ಎಷ್ಟು? 200 ರೂಪಾಯಿ ಇಬ್ಬರು ಸೇರಿಬಿಟ್ಟು 200 ರೂಪಾಯಿ ಪೆಡಲ್ ಬೋಟಿಂಗ್. ಸೊ ವರ್ತೆ 30 ಮಿನಿಟ್ಸ್ ಪೆಡಲ್ ಬೋಟಿಂಗ್ ಮಾಡ್ಬೋದಂತೆ. ಸೊ ಇವಾಗ ಟಿಕೆಟ್ ತೊಗೊಬರಕ್ಕೆ ಹೋಗ್ತಿದ್ದೀವಿ. ಟಿಕೆಟ್ ಇಲ್ಲೇ ಇದೆ. ಸೊ ಟಿಕೆಟ್ ತೊಗೊಂಡು ಸಿಗ್ತೀವಿ ನಿಮಗೆ. ಇವಾಗ ನಾವು ಲೈಫ್ ಜಾಕೆಟೆಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ. ಸೊ ನಮ್ಗೆ ಇವಾಗ ಬೋಟ್ ಖಾಲಿ ಇಲ್ಲ ಇಲ್ಲಿ. ಸೊ ಇಲ್ಲಿ ಬೋಟ್ ಬಂದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದು ನಾವು ಇವಾಗ. ಸೊ ಬೋಟಿಗೆ ವೇಟ್ ಮಾಡ್ತಾ ಇದ್ದೀವಿ. ಗೈಸ್ ನಾವು ಪೆಡಲಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್ ನಾವು ಪೆಡಲಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಇದು ಸ್ಟೇರಿಂಗ್ ಎಕ್ಸಲೇಟರ್ ಅದೇನೋ ಇದೆಯಲ್ಲ, ಕಾಲು ಇವಾಗಲೂ ನೋಯ್ತಾ ಇದೆ. ಸ್ಟಾರ್ಟ್ ಆಗಿದ್ದಷ್ಟೇ ಇವಾಗ. ಮಳೆ ಕೂಡ ಬರ್ತಾ ಇದೆ ಇವಾಗ ಲೇಟಾಗಿ. ಹೌದಾ? ಒದ್ದಾಗ್ತಿದೆ ನೋಡಿ, ಫುಲ್ ಮಳೆ ಜೋರಾಗಿ ಬರ್ತಾ ಇದೆ ಇವಾಗ. ಅವಾಗ ತುಂಬ ಜಾಸ್ತಿ ಆಗುತ್ತೆ ಮಳೆ. ನಮ್ಮ ಹಿಂದ್ಗಡೆ ಸ್ಪೀಡ್ ಬೋಟಿಂಗ್. ಡ್ಯಾಶ್ ಆಯ್ತು. ಆಕ್ಸಿಡೆಂಟ್. ಬ್ರೋ ಸ್ಪೀಡ್ ಬೋಟ್ ಹಿಂದೆ ಹೋಗಿ ಮಸ್ತಿದೆ. ಸ್ಪೀಡ್ ಬೋಟ್ ಹಿಂದೆ ಹೋಗಿ ಮಸ್ತಾಗತ್ತೆ. ಗೈಸ್ ಪೆಡಲ್ ಮಾಡೋದು ಸುಮ್ಮನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡೇನ ಅಲ್ಲಿ. ಗೈಸ್ ಮಳೆ ಫುಲ್ಲು ಜಾಸ್ತಿ ಐತಿ ಇವಾಗ. ನಾವಿವಾಗ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಲ್ಲ ಇಲ್ಲಿ ಲೇಕಲ್ಲಿ ಆ ಕಡೆ ಆಟ ಆಡಿದ್ರೆ, ನಾವು ಇಲ್ಲಿ ಒಳಗಡೆ ಇನ್ನೊಂದು ಪಾತ್ ಸಿಕ್ಕಿದೆ, ಅದ್ರಲ್ಲಿ ಹೋಗ್ತಾ ಇದ್ದೀವಿ. ಏನಿದೆಯೋ ಗೊತ್ತಿಲ್ಲ, ನೋಡೋಣ. ನಾವು ಮಾತ್ರ ಹಿಂಗೆ ಹೋಗ್ತಾ ಇದೀವಿ. ಈ ಕಡೆ ಯಾರು ಹೋಗ್ತಾ ಇಲ್ಲ. ಪ್ಲಸ್ ಜೋರು ಮಳೆ ಬರ್ತಾ ಇದೆ. ಕಂಪ್ಲೀಟ್ ಒದ್ದೆ ಆಗ್ತೀವಿ ನಾವು ಮಾತ್ರ. ರೀಸ್ ಆಗ್ಬೇಕಾದ್ರೆ ಫುಲ್ ಒದ್ದೆ. ಬ್ರೋ ಅಲ್ಲಿ ಡೆಡ್ ಎಂಡ್ ಇಲ್ಲ ತಾನೆ? ಟರ್ನ್ ಮಾಡೋಕೆ ಕಷ್ಟ ಇದ್ನ? ಡೆಡ್ ಎಂಡ್ ಇಲ್ಲ ತಾನೆ?
ಹಾಂ ಗೈಸ್, ಮಳೆ ಫುಲ್ ತುಂಬ ಜೋರ ಆಯಿತು, ಫುಲ್ ಒದ್ದೆ. ಸೊ ಅದಕ್ಕೆ ಇವಾಗ ಇಲ್ಲಿ ಒಂದು ಮರ ಇತ್ತು, ಮರದ ಕೆಳಗಡೆ ನಿಂತ್ಕೊಂಡು ಪಾರ್ಕ್ ಮಾಡಿದ್ದೀವಿ. ಅಲ್ಲೆಲ್ಲ ಫುಲ್ ಒದ್ದೆ, ಎಲ್ಲ ಒದ್ದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ದಿನ ಇನ್ನು ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿ ಬೇರೆ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ತನಕ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಎಲ್ಲ ಮಾಡೋಕ್ಕೆ ಹೇಳೋರು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ.